ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಎಟಿಎಂನಲ್ಲಿ ದರೋಡೆ. ಈ ಖತರ್ನಾಕ್ ಕಳ್ಳರ ಹೊಸ ತಂತ್ರಕ್ಕೆ ಬೆಚ್ಚಿ ಬಿದ್ದ ಪೊಲೀಸರು. ಎಸ್ ವೀಕ್ಷಕರೇ, ಇತ್ತೀಚೆಗೆ ರಾಜ್ಯದಲ್ಲಿ ಕಳ್ಳತನ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇವೆ. ಇತ್ತ ಕಳ್ಳರು ಎಟಿಎಂನಲ್ಲಿ ಕಳ್ಳತನ ಮಾಡುವುದಕ್ಕೆ ಹೊಸ ಐಡಿಯಾಗಳನ್ನು ಬಳಸ್ತಿದ್ದಾರೆ. ಕೆಲವೊಮ್ಮೆ ಕಳ್ಳರ ಕೈಚಳಕಕ್ಕೆ ಪೊಲೀಸರೇ ಬೆಚ್ಚಿ ಬಿದ್ದಿದ್ದಾರೆ. ಅಂತಹ ಪ್ಲಾನ್ಗಳನ್ನು ಮಾಡ್ತಿದ್ದಾರೆ ಖತರ್ನಾಕ್ ಕಳ್ಳರು. ಇಲ್ಲೊಂದು ತಾಲೂಕಿನಲ್ಲಿ ಕಳ್ಳರು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಎಟಿಎಂಗೆ ಕನ್ನ ಹಾಕಿ ಹಣ ದೋಚಿ ಪರಾರಿಯಾಗಿದ್ದಾರೆ. ಆದರೆ ಇಲ್ಲಿ ಕಳ್ಳತನ ಮಾಡುವುದಕ್ಕೆ ಕದಿಮರು ಮಾಡಿರುವ ಪ್ಲಾನ್ ನೋಡಿ ಒಂದು ಕ್ಷಣ ಪೊಲೀಸರೇ ಶಾಕ್ ಆಗಿದ್ದಾರೆ. ಎಲ್ಲಿ ಈ ಘಟನೆ ನಡೆದಿರೋದು? ಎಟಿಎಂ ಹಣ ದೋಚಲು ಖತರ್ನಾಕ್ ಕಳ್ಳರು ಮಾಡಿದ ಪ್ಲಾನ್ ಆದರೂ ಏನು ಅಂತೀರಾ? ಈ ಸ್ಟೋರಿ ನೋಡಿ. ಹೌದು, ಎಟಿಎಂನಲ್ಲಿ ದರೋಡೆ ಮಾಡುವುದಕ್ಕೆ ಖತರ್ನಾಕ್ ಕಳ್ಳರು ಹೊಸ ತಂತ್ರವನ್ನ ಕಂಡುಕೊಂಡಿರುವುದು ಬೇರೆಲ್ಲೂ ಅಲ್ಲ, ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕಿನ ಹನುಮರಹಳ್ಳಿಯಲ್ಲಿ. ಇಲ್ಲಿ ಕಳ್ಳರು ಕಳ್ಳತನ ಮಾಡುವುದಕ್ಕೆ ಮೊದಲು ಪ್ಲಾನ್ ಮಾಡ್ಕೊಂಡು ಬರ್ತಾರೆ. ಶಿಗ್ಗಾವ ಸವಣೂರು ರಸ್ತೆಗೆ ಹೊಂದಿಕೊಂಡಿರುವ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಎಟಿಎಂ ಸೆಂಟರ್ಗೆ ತಡರಾತ್ರಿ ಬಂದು ಕ್ಯಾಶ್ ಮೆಷಿನ್ ಹೊಡೆದು ಅದರಲ್ಲಿದ್ದ 5 ಲಕ್ಷ ರೂಪಾಯಿ ನಗದು ಹಣವನ್ನ ದೋಚಿ ಪರಾರಿಯಾಗಿದ್ದಾರೆ. ಕಳ್ಳತನಕ್ಕೂ ಮುನ್ನ ಆರೋಪಿಗಳು ಎಟಿಎಂನಲ್ಲಿದ್ದ ಸಿಸಿಟಿವಿ ಕ್ಯಾಮೆರಾಗೆ ಬಿಳಿ ಬಣ್ಣದ ಸ್ಪ್ರೇ ಮಾಡಿ ಮಸುಕುಗೊಳಿಸಿದ್ದಾರೆ. ನಂತರ ಎಟಿಎಂ ಹೊಡೆದು ಅದರಲ್ಲಿದ್ದ 5 ಲಕ್ಷ ಹಣ ದೋಚಿ ಎಸ್ಕೇಪ್ ಆಗಿದ್ದಾರೆ. ಇನ್ನು ಘಟನೆ ಬಗ್ಗೆ ಮಾಹಿತಿ ತಿಳಿದ ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿದ ಪೊಲೀಸರು ಹಾಗೂ ಡಾಗ್ ಸ್ಕ್ವಾಡ್ ಪರಿಶೀಲನೆ ನಡೆಸಿದೆ. ಆಗ ಖತರ್ನಾಕ್ ಕಳ್ಳರ ಕೈಚಳಕ ಕಂಡು ಪೊಲೀಸರೇ ಶಾಕ್ ಆದರು. ಈ ಘಟನೆಗೆ ಸಂಬಂಧಿಸಿದಂತೆ ಶಿಗ್ಗಾವಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಆರೋಪಿಗಳ ಪತ್ತೆಗಾಗಿ ಬಲೆ ಬೀಸಿದ್ದಾರೆ. ಲೋಕೇಶ್ ಸುಣಗಾರ್, ಪ್ರಜಾಶಕ್ತಿ ಟಿವಿ, ಹಾವೇರಿ.